Hey guys, welcome back to my another new vlog. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ ಸುತ್ತ ನಗಿಸುತ್ತ ನಲಿಯುತ್ತಾ ಹೀಗೆನೆ. It's evening and ಈಗ ಕರ್ಣನ್ ವಾಕ್ ಕರ್ಕೊಂಡು ಹೋಗೋ ಟೈಮ್. ಕರ್ಣ ಆ್ಯಂಡ್ ಎಸ್ ವಿ ಆರ್ ಔಟ್ ಫಾರ್ ವಾಕ್. ನಿಮ್ಮ ಪೆಟ್ನ ಸಂಜೆ ವಾಕಿಂಗ್ ಕರ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅದೇನಾದರೂ ಪೊಟ್ಟಿ ಏನಾದರೂ ಮಾಡೋದಿದ್ರೆ ಈ ಥರ ಹೊರಗಡೆ ಹೋದಾಗ ಮಾಡೋದನ್ನೇ ರೂಢಿ ಮಾಡಿಸಿದ್ರೆ ಎಲ್ಲ ಕ್ಲೀನ್ ಇರುತ್ತೆ. ಆ್ಯಂಡ್ ದೊಡ್ಡ ಪೆಟ್ ಏನಾದರೂ ನೀವು ಸಾಕಿದರೆ ದಿನಕ್ಕೆ 2 ಸರಿ ಕರ್ಕೊಂಡು ಹೋಗಬೇಕು. ಶಿಡ್ಸು ಥರ ಏನಾದರೂ ಬ್ರೀಡ್ ಇದ್ದರೆ ದಿನಕ್ಕೆ 1 ಟೈಮ್ ಸಾಕು. ಯಾಕಂದರೆ ಶಿಡ್ಸುಗೆಲ್ಲ ಜಾಸ್ತಿ ವಾಕ್ ಮಾಡೋಕ್ಕಾಗಲ್ಲ, ಬೇಗ ಸುಸ್ತಾಗಿಬಿಡುತ್ತೆ. ಇಲ್ಲಿ ನೋಡಿ, ಕರ್ಣನ್ ದಿನ ನೋಡಿದ್ರೂ ಫಸ್ಟ್ ಟೈಮ್ ನೋಡ್ದಂಗೆ ಎಕ್ಸೈಟ್ ಆಗ್ತಾರೆ ಎಲ್ಲರೂ. ಕರ್ಣ ಹ್ಯಾಸ್ ಡನ್ ಹಿಸ್ ವರ್ಕ್. ಸೊ ಈಗ ಮನೆಗೆ ಹೋಗೋಣ. ಎಸ್, ಇಟ್ಸ್ ಗ್ರೂಮಿಂಗ್ ಟೈಮ್. ನಾವು ನಮ್ಮ ಪೆಟ್ಸಿಗೆಲ್ಲ ರೆಗ್ಯುಲರಾಗಿ ಸ್ನಾನ ಮಾಡ್ಸೋಕ್ಕಾಗಲ್ಲ ಅಲ್ಲ, ಅದು ಮನುಷ್ಯರ ಥರ ಆಗಲ್ಲ, ಪೆಟ್ಸೇ ಬೇರೆ. ನಮಗೆ ಯೂಶ್ವಲಿ ಡಾಕ್ಟರ್ಸ್ ಕೂಡ ಅದನ್ನೇ ರೆಕಮೆಂಡ್ ಮಾಡ್ತಾರೆ, ರೆಗ್ಯುಲರಾಗಿ ಮಾಡಿಸ್ಬೇಡಿ, ವೀಕ್ಲಿ ಒನ್ಸ್ನೂ ಮಾಡಿಸ್ಬೇಡಿ, 15 ಡೇಸಿಗೆ ಒಂದು ಸರಿ ಮಾಡಿಸಿ ಅಂತ. ನಾವು ನಮ್ಮ ಪೆಟ್ನ ಹೈಜಿನಿಕ್ಕಾಗಿ ಇಟ್ಕೋಬೇಕಂದ್ರೆ ರೆಗ್ಯುಲರ್ ಗ್ರೂಮಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನನಗೆ ಗೊತ್ತಿರೋ ಹಾಗೆ ನಮ್ಮ ಕರ್ಣನ ಬಗ್ಗೆ ಹೇಳಬೇಕಂದ್ರೆ ಹೇರ್ ಫಾಲ್ ಆಗೋದು ತುಂಬ ಕಡಿಮೆನೇ. ಬಟ್ ಈ ಥರ ಕೂಂಬ್ ಮಾಡಿದಾಗ ಮಾತ್ರ ಹೇರ್ ಏನಿದ್ರು, ಶೆಡ್ ಆಗಿರೋ ಹೇರ್ ಏನಿದ್ರು ಕೂಂಬಲ್ಲಿ ಬಂದುಬಿಡುತ್ತೆ. ನಾವು ಅದಕ್ಕೆ ಈ ಥರ ಪೆಟ್ ಕೂಂಬನ್ನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬಾಚ್ಬೋದು. ಕರ್ಣನೂ ಎಂಜಾಯ್ ಮಾಡ್ತಿದೆ. ನಾವು ಹೆಂಗೆ ನಮ್ಮ ಕೂದಲು ರೆಗ್ಯುಲರಾಗಿ ನೀಟಾಗಿ ಬಾಚೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತಲ್ಲ, ಅದೇ ಥರ ನಮ್ಮ ಪೆಟ್ಸಿಗೂ ಕೂಡ ಈ ಥರ ಬಾಚಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ಅದ್ರ ಬಾಡಿಗೂ ಮಸಾಜ್ ಆಗೋ ಥರ ಆಗುತ್ತೆ. ಆ್ಯಂಡ್ ದೇ ಟು ಫೀಲ್ ಹ್ಯಾಪಿ. ಆ್ಯಂಡ್ ಕೂಮ್ ಮಾಡೋಕ್ಕೆ ಕೂಡ ಟೆಕ್ನಿಕ್ ಇದೆ, ಅಂದರೆ ಯಾವ ಪ್ಯಾಟ್ರನಲ್ಲಿ ಕೂಮ್ ಮಾಡಬೇಕಂತ. ಸೊ ನಿಮಗೂ ಅದನ್ನು ತಿಳ್ಕೊಬೇಕಂತ ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ತೋರಿಸ್ತೀನಿ. ಆ್ಯಂಡ್ ಈ ಕೂಮ್ ಬಗ್ಗೆ ಹೇಳಬೇಕಂದ್ರೆ ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಈ ಬಟನ್ ಪ್ರೆಸ್ ಮಾಡಿದರೆ ನಾವು ಕೂಮ್ ಮಾಡಿದಾಗ ಶೆಡ್ ಆಗಿರೋ ಹೇರ್ ಎಲ್ಲ ನೋಡಿ ಇಷ್ಟು ಈಸಿಯಾಗಿ ರಿಮೂವ್ ಮಾಡ್ಬೋದು. ಇಟ್ ಬಿಕಮ್ಸ್ ಸೋ ಈಸಿ ಟು ಕೂಮ್ ವಿತ್ ದಿಸ್. ಈ ಪ್ರಾಡಕ್ಟ್ ಲಿಂಕ್ ನಿಮಗೆ ಬೇಕಂದರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು ನೀವು ಹೋಗಿ. ಕರ್ಣಂದು ಇನ್ನೊಂದು ಹ್ಯಾಬಿಟ್ ಏನಂದರೆ, ನಮ್ಮ ಮಮ್ಮಿ ಏನಾದರೂ ಕುಕ್ ಮಾಡುವಾಗ ಕಿಚನಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಿರ್ತಾನೆ. ಈಗ ಚಪಾತಿ ರೊಟ್ಟಿ ಅಂದ್ರಂತೂ ಭಾಳ ಇಷ್ಟ. ನಮ್ಮ ಮಮ್ಮಿ ಅದನ್ನು ಮಾಡ್ತಿದ್ರಂದರೆ ಕಿಚನ್ ಬಿಟ್ಟೇ ಹೊರಗೆ ಬರೋಲ್ಲ, ಹಂಗೆ ನಿಂತ್ಕೊಂಡು ನೋಡ್ತಿರ್ತಾನೆ ಅವನು. ಅವನಿಗೆ ಬೇಕು, ಒಟ್ಟು ನಾವು ಕೊಡೋ ತನಕನೂ ಬಿಡಲ್ಲ. ಫಸ್ಟ್ ಪೇಷನ್ಸಾಗಿ ಕುತ್ಕೊಂಡು ವೇಟ್ ಮಾಡ್ತಾನೆ, ಆಮೇಲೆ ಕೊಡಲಿಲ್ಲ ಅಂದರೆ ಗೊತ್ತಲ್ಲ ಅವನೇನು ಮಾಡ್ತಾನಂತ ನಾನೊಂದು ವೀಡಿಯೋದಲ್ಲಿ ಹಾಕಿದ್ದೆ. ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಡಿನ್ನರ್. ನಾನು ಇವತ್ತು ಕರ್ಣಂಗೆ ಡಿನ್ನರಿಗೆ ಏನು ಕೊಡ್ತಿದ್ದೀನಿ ಅಂದರೆ ರೈಸ್ ಜೊತೆ ಬಾಯ್ಲ್ಡ್ ಎಗ್ ಮಿಕ್ಸ್ ಮಾಡಿಕೊಡ್ತಿದ್ದೀನಿ. ನೀವು ಶಿಡ್ಸು ಸಾಕಿದರೆ ಜಾಸ್ತಿ ರೈಸ್ ಫೀಡ್ ಮಾಡಬಾರ್ದು. ದಿನಕ್ಕೆ 1 ಟೈಮ್ ಹಾಕಿದರೆ ನಡೆಯುತ್ತೆ, ಬಟ್ ಭಾಳ ಫೀಡ್ ಮಾಡಬಾರ್ದು ರೈಸ್ನ. ಆದರೆ ನಮ್ಮ ಕರ್ಣ ರೈಸೇ ತಿನ್ನಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ ಈ ಥರ ಟ್ರಿಕ್ ಯೂಸ್ ಮಾಡ್ತೀನಿ. ಬಾಯ್ಲ್ಡ್ ಎಗ್ನ ರೈಸ್ ಜೊತೆ ಮಿಕ್ಸ್ ಮಾಡಿದರೆ ಕರ್ಣ ಫುಲ್ ತಿಂದು ಖಾಲಿ ಮಾಡ್ತಾನೆ. ಅವನಿಗಿದು ಭಾಳ ಇಷ್ಟ ಆಗುತ್ತೆ. See, his bowl is empty now.
ಇವತ್ತು ಕರ್ಣ ಊಟ ಮಾಡಿ ಬೇಗ ಮಲಗಿಬಿಟ್ಟ, ಸೊ ಏನೂ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಎನಿವೇಸ್ ಬಾಯ್ ಗಾಯ್ಸ್, ಗುಡ್ ನೈಟ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ?